ರೈತ ವಿರೋಧಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶಕುಂತಲಾ ಎಂ ಬಿರಾದಾರ್ ಆಕ್ರೋಶ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶಕುಂತಲಾ ಎಂ ಬಿರಾದಾರ್ ಅವರು ಬುಧವಾರ ತಹಶೀಲ್ ಕಚೇರಿ ಬಳಿ ರೈತ ಸಂಘ ಹಮ್ಮಿಕೊಂಡ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ರೈತರು ಅನುದಾನ ಕೇಳ್ರಿ, ಜಿಲ್ಲಾ ಉಸ್ತುವಾರಿ ಸಾಹೇಬ್ರೆ ಅಂತಂದು ಹೋರಾಟ ಮಾಡಿರಿ. ಎಲ್ಲ ಹಳ್ಳಿಯಿಂದ ಬಂದಿದ್ರು ರೈತರು, ಹೆಣ್ಮಕ್ಳು ಬಂದಿದ್ರು, ಗಂಡಸು ಮಕ್ಕಳು ಬಂದಿದ್ರು, ವಯಸ್ಸಾದವರು ಕೂಡ ಬಂದಿದ್ರು. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನು ಹೇಳಿದ್ರು, 15 ದಿವಸದಾಗ ನೀವು ಯಾರು ಟೆನ್ಷನ್ ತಗೋಬೇಡ್ರಿ, 15 ದಿವಸದಾಗ ನಿಮ್ಮ ಖಾತೆಗೆ ಹಣ ನಾವು ಕಳಿಸ್ತೀವಿ, ನೀವು ಯಾರು ಕೊರಗಬೇಡ್ರಿ ಅಂತಂದು ಹೇಳಿದರು. ಆದ್ರೆ ಅವ್ರು ಹೇಳಿ 15 ದಿವಸ ಹೋಗಿ 3 ತಿಂಗಳು ಮುಗಿದು 4ನೇ ತಿಂಗಳು ಚಾಲು ಆದ, ರೈತರು ಸಾಯ್ಲತ್ತಾರ, ನೋಡ್ಲಕ್ಕ ತಯಾರಿಲ್ಲ. ನಮ್ಮ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ, ಕೇಂದ್ರ ಮತ್ತು ರಾಜ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮುಂದೆ ಬರುವಂತ ದಿನದಾಗ ಉಸ್ತುವಾರಿ ಮಂತ್ರಿ ಸಾಹೇಬ್ರೆ, ರೈತರು ಇಷ್ಟೇ ಮಾಡ್ತಾರಂತ ಕೇಳ್ಬೇಡ್ರಿ. ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡ್ತೀರಿ, ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡ್ತೀರಿ, ಧಾನ್ಯ ಮಾರೋದು ಮಾರಾಟ, ಬ್ಯಾಳಿ, ತೊಗರಿ, ಜೋಳ ಎಲ್ಲ ನಿಮ್ಮ ಲಿಸ್ಟ್ದಾಗ ಎಷ್ಟು ಬರ್ತೋ ಅಷ್ಟೆಲ್ಲ ಹೆಚ್ಚಿಗೆ ಮಾಡ್ತೀರಿ. ರೈತರ ಬೆಲೆ ಯಾಕೆ ಹೆಚ್ಚು ಮಾಡಲ್ರಿ? ನಿಮಗೆ ನಾನು ಐತದ ಏನ್ ನಿಮಗೆ ತಕ್ಲೀಫ್ ಏನದ? ನೀವೇನು ಅಮೆರಿಕಾದಿಂದ ಬಂದಿರ, ಪಾಕಿಸ್ತಾನದಿಂದ ಬಂದಿರ? ನೀವು ರೈತರ ಮಕ್ಕಳೇ ಇದ್ದೀರಿ. ರೈತರ ಪರವಾಗಿ ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಆ ಬಜೆಟ್ ಇರ್ತೀವಿ, ಈ ಬಜೆಟ್ ಇರ್ತೀವಿ ಅಂತಂದು ಹೇಳ್ತೀರಿ. ರೈತರಿಗೆ ರೊಕ್ಕ ಕೊಡೋದು ನಿಮಗೆ ನೆನಪು ಬರೋದು. DC ಆಫೀಸ್ನಾಗ